ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಚ್ಯ ಸ್ಮಾರಕ ಸಂರಕ್ಷಣೆ ಎಂಬ ವಿಷಯದ ಬಗ್ಗೆ, ಹೇಗೆ ಒಂದು ಮಾದರಿ ಪ್ರಬಂಧವನ್ನು ಬರೆಯಬಹುದು ಅನ್ನೋದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಗಮನಿಸಿ. ಪ್ರಾಚ್ಯ ಸ್ಮಾರಕ ಸಂರಕ್ಷಣೆ. ಮೊದಲಿಗೆ ಪೀಠಿಕೆ. ಇತಿಹಾಸ ಅರಿಯದವ ಇತಿಹಾಸ ಸೃಷ್ಟಿಸಲಾರ ಎಂಬ ಮಾತಿನಂತೆ ಇತಿಹಾಸದ ಸಾಕ್ಷಿಗೆ ಪ್ರಮುಖ ಕೊಂಡಿಗಳೆಂದರೆ ಪ್ರಾಚ್ಯ ವಸ್ತು ಸ್ಮಾರಕಗಳು. ಪ್ರಾಚ್ಯವೆಂದರೆ ಪ್ರಾಚೀನ ಎಂದರ್ಥ. ಈ ಪ್ರಾಚೀನ ಇತಿಹಾಸದ ಅಪರೂಪದ ಸ್ಮರಿಸಬಹುದಾದ ಅವಶೇಷಗಳೇ ಸ್ಮಾರಕಗಳು. ದೇಶದ ಸಂಸ್ಕೃತಿಯ ಗತಕಾಲದ ವೈಭವವನ್ನು ಅಳೆಯುವ ಮಾನದಂಡಗಳು ಈ ಸ್ಮಾರಕಗಳು. ಪ್ರಾಚ್ಯ ವಸ್ತು ಸ್ಮಾರಕ ಸಂರಕ್ಷಣೆಯಿಂದ ದೇಶದ ಪ್ರಾಚೀನ ಸಂಸ್ಕೃತಿ, ಕಲೆ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಿಳಿಯಲು ಸಹಕಾರಿಯಾಗುತ್ತದೆ. ವಿಷಯ ನಿರೂಪಣೆ. ಪ್ರಾಚ್ಯ ಸ್ಮಾರಕಗಳೆಂದರೆ ಪುರಾತನವಾದ ದೇವಾಲಯ, ಮಸೀದಿ, ಚರ್ಚು, ಬಸದಿಗಳು, ಕಟ್ಟಡಗಳು, ಅರಮನೆಗಳು, ಮೂರ್ತಿಗಳು, ಶಾಸನಗಳು, ನಾಣ್ಯ, ತಾಳೆಗರಿ, ಗ್ರಂಥಗಳು ಮುಂತಾದವು. ವಿಶ್ವದಲ್ಲಿ 7 ಪ್ರಾಚೀನ ಮತ್ತು 7 ಆಧುನಿಕ ಅದ್ಭುತಗಳಿವೆ. ಇವುಗಳಲ್ಲಿ ಭಾರತದ ತಾಜ್ ಮಹಲ್ ಒಂದಾಗಿದೆ. ಭಾರತದಲ್ಲಿ ತಾಜ್ ಮಹಲ್, ಕೆಂಪುಕೋಟೆ, ಸೂರ್ಯ ದೇವಾಲಯ, ಚಾರ್ಮಿನಾರ್, ಅಜಂತ, ಎಲ್ಲೋರಾ ಗುಹೆಗಳು, ಬಾದಾಮಿ ಗುಹೆ, ಆಗ್ರಾ, ಗೋಲ್ ಗುಂಬಜ್, ಹಂಪಿ, ಬೇಲೂರು, ಮೈಸೂರಿನ ಅರಮನೆ, ಗೊಮ್ಮಟೇಶ್ವರ ವಿಗ್ರಹ ಹೀಗೆ ಅಸಂಖ್ಯಾತ ಸ್ಮಾರಕಗಳು ದೇಶದ ಹೆಮ್ಮೆಯ ಪ್ರತೀಕವಾಗಿವೆ. ಇವುಗಳಿಂದ ಪ್ರವಾಸೋದ್ಯಮ ಹೆಚ್ಚುತ್ತದೆ. ಭಾರತದ ಸ್ಮಾರಕಗಳು ವಿದೇಶಿ ದಾಳಿ ಹಾಗೂ ಸ್ವದೇಶಿ ಅತಿಕ್ರಮಕ್ಕೆ ಒಳಗಾಗಿ ತಮ್ಮ ಸೌಂದರ್ಯ ಕಳೆದುಕೊಂಡು ಅವಶೇಷಗಳಾಗಿ ಉಳಿದಿವೆ. ಹಾಳು ಹಂಪೆ ಇದಕ್ಕೆ ಸಾಕ್ಷಿ. ಇದಕ್ಕೆ ವ್ಯತಿರಿಕ್ತ ಪರಿಸರ ಮತ್ತು ವಿಕೃತ ಕಿಡಿಗೇಡಿಗಳಿಂದ ಸ್ಮಾರಕ ರಕ್ಷಣೆಯಾಗಬೇಕಿದೆ. ಪ್ರಾಚ್ಯ ಸ್ಮಾರಕಗಳ ರಕ್ಷಣೆಗೆ ಪ್ರತ್ಯೇಕ ಇಲಾಖೆಯನ್ನು ಸರ್ಕಾರ ಸ್ಥಾಪಿಸಿದೆ. ಈ ಇಲಾಖೆಯು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಸುಮಾರು 4,000 ಸ್ಥಳಗಳು ಈ ಇಲಾಖೆಯ ವ್ಯಾಪ್ತಿಗೆ ಬರುತ್ತವೆ. ಇನ್ನು ಹಲವಾರು ಕ್ಷೇತ್ರಗಳನ್ನೂ ಸೇರಿಸಬೇಕಿದೆ. ದೇಶದ ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮದೂ ಕೆಲವೊಂದು ಜವಾಬ್ದಾರಿಗಳಿವೆ. ಪ್ರಾಚ್ಯ ಸ್ಮಾರಕ ರಕ್ಷಣೆಗಾಗಿ ಕೈಗೊಳ್ಳಬಹುದಾದ ಕ್ರಮಗಳು. ನಾವು ಇಂತಹ ಪ್ರಾಚೀನ ಸ್ಥಳಗಳಿಗೆ ಪ್ರವಾಸ ಹೋದಾಗ ಸ್ಮಾರಕಗಳ ಅಂದ ಹಾಳು ಮಾಡದೆ ವೀಕ್ಷಿಸಬೇಕು. ಪ್ರವಾಸಿ ತಾಣಗಳ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಇದಕ್ಕಾಗಿ ಸ್ಥಳೀಯರೇ ಸ್ವಯಂ ಸೇವಕರಾಗಿ ಕರ್ತವ್ಯ ನಿರ್ವಹಿಸಬಹುದು. ವಿದ್ಯಾರ್ಥಿ ಮತ್ತು ಯುವ ಜನಾಂಗದವರಲ್ಲಿ ಪ್ರಾಚ್ಯ ಸ್ಮಾರಕಗಳ ಮಹತ್ವದ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು. ಹವ್ಯಾಸಿ ಪ್ರಾಚ್ಯ ವಸ್ತು ಸಂಗ್ರಹಕಾರರನ್ನು ಪ್ರೋತ್ಸಾಹಿಸಬೇಕು. ಸಂಘ ಸಂಸ್ಥೆಗಳು, ಮಾಧ್ಯಮಗಳು ಪ್ರಾಚ್ಯ ಪ್ರಜ್ಞೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಸ್ಮಾರಕ ರಕ್ಷಣೆಯ ಕುರಿತು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮವಾಗಬೇಕು. ಪ್ರಾಚ್ಯ ಸ್ಮಾರಕಗಳು ರಾಸಾಯನಿಕ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯಗಳಿಂದ ಹಾಳಾಗದಂತೆ ರಕ್ಷಣೆ ನೀಡಬೇಕು. ಪರಿಸರ ಮಾಲಿನ್ಯದಿಂದಾಗಿ ಸ್ಮಾರಕಗಳು ತಮ್ಮ ಸೌಂದರ್ಯ ಮತ್ತು ಅಸ್ತಿತ್ವ ಕಳೆದುಕೊಳ್ಳುತ್ತಿವೆ. ಕಾರ್ಖಾನೆಗಳ ರಾಸಾಯನಿಕ ಪ್ರಭಾವದಿಂದ ಸ್ಮಾರಕಗಳು ಕಳಾಹೀನವಾಗುತ್ತಿವೆ. ತಾಜ್ ಮಹಲ್ನಂತಹ ಸ್ಮಾರಕ ಕಳೆಗುಂದುತ್ತಿದೆ. 7 ಬಾರಿ ಪ್ರತಿಧ್ವನಿಸುವ ಗೋಲ್ ಗುಂಬಜ್ 4-5 ಬಾರಿಗೆ ಕುಸಿದಿದೆಯಂತೆ. ಇವುಗಳ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಉಪಸಂಹಾರ. ಸ್ಮಾರಕಗಳು ದೇಶದ ಇತಿಹಾಸ ಸಂಸ್ಕೃತಿಯ ಪ್ರತೀಕಗಳು. ಇವುಗಳ ರಕ್ಷಣೆಗೆ ಸರ್ಕಾರದ ಹೊಣೆ ಮಾತ್ರವಲ್ಲ, ಪ್ರತಿಯೊಬ್ಬ ಪ್ರಜೆಗಳ ಕರ್ತವ್ಯವೂ ಹೌದು. ಮುಂದುವರೆದ ದೇಶಗಳಿಗೆ ಹೋಲಿಸಿದರೆ ಪ್ರಾಚ್ಯ ಸ್ಮಾರಕ ರಕ್ಷಣೆಯಲ್ಲಿ ನಾವು ಹಿಂದೆ ಇದ್ದೇವೆ. ಇನ್ನಾದರೂ ನಾವು ಈ ವಿಷಯದಲ್ಲಿ ಜಾಗೃತರಾಗಿ ದೇಶದ ಆಸ್ತಿಯಾದ ಪ್ರಾಚ್ಯ ಸ್ಮಾರಕಗಳನ್ನು ಸಂರಕ್ಷಿಸೋಣ ಎಂದು ಆಶಿಸುತ್ತೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಪ್ರಾಚ್ಯ ಸ್ಮಾರಕ ಸಂರಕ್ಷಣೆ ಎಂಬ ವಿಷಯವನ್ನು ನೀಡಿದಲ್ಲಿ ಹೇಗೆ ಪ್ರಬಂಧವನ್ನು ಬರೆಯಬಹುದು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ.